ಎಸ್ ಬಿಚ್ಚುವತ್ತಪ್ಪ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಬಿಚ್ಚುವ ಚಳವಳಿ. ಬಟ್ ಬಿಚ್ಚುವ ಚಳವಳಿ ಬಟ್ ನಮ್ಮ ಪ್ರೋಮೋನಲ್ಲಿ ಬೇರೆ ಥರ ಇದೆ. ಅಂದರೆ ಎಲ್ಲ ಆ್ಯಂಗಲಲ್ಲೂ ನಾವು ನೋಡುವಂಥ ಪ್ರಯತ್ನ. ಈಗ ಕಲೆಗೋಸ್ಕರ, ಪಾತ್ರಕ್ಕೋಸ್ಕರ ಜೀವ ತುಂಬೋದು, ಅಥವಾ ಒಂದು ಹುಡುಗಿ ಮೈ ಚಳಿ ಬಿಟ್ಟಿದ್ದಾಳೆ, ಇವ್ರು ಹೇಳಿದಾಗ ನಂಗೆ ಇಷ್ಟ, ನನ್ನ ಬಾಡಿ ಚೆನ್ನಾಗಿದೆ ಅಂತ ತೋರಿಸೋದಾ, ಅಥವಾ ಏನು ಡೈರೆಕ್ಟ್ರು ಅಥವಾ ಅವರ ಒಂದು ಅದುಮಿಟ್ಟ ಬಯಕೆಗಳಿಗೆ ನೀವು ಆಹಾರ ಹಾಕ್ತೀರಾ ಅನ್ನೋದೆಲ್ಲವೂ ಇರುತ್ತೆ ಇಲ್ಲಿ. ಅಂದರೆ ಅದುಮಿಟ್ಟ ಬಯಕೆಗಳಿಗೆ ಅಂತಂದರೆ ಅವರು ನಿಮ್ಮನ್ನು ತೋರಿಸಿ ವ್ಯಾಪಾರ ಮಾಡ್ಕೋತಾ ಇದ್ದಾರೆ. ನಿಮ್ಮನ್ನು ತೋರಿಸಿ ಅಂದರೆ ಈ ಥರದ್ದು ಮಾಡಿ ಅಂತ ಅನ್ಸಲ್ವಾ ನಿಮಗೆ? ಅದೇ ಎಲ್ಲಾ ಕಲಾವಿದರು ಅಂತ ಪಾತ್ರಗಳನ್ನ ಮಾಡೋದಕ್ಕೂ ಇದ್ರಲ್ಲ, ಅವ್ರಿಗೆ ತುಂಬಾ ಸ್ಟ್ರಾಂಗ್ ಮೆಂಟಾಲಿಟಿ ಇರಬೇಕು, ಮುಂಚೆನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ಒಂದಿನದ್ದಲ್ಲ ಪಬ್ಲಿಸಿಟಿ, ಜೀವನ ಪೂರ್ತಿ ಅದನ್ನ ನೋಡಿದಾಗೆಲ್ಲ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಕೊನೆಗೆ ಅದು ಕಲಾವಿದೆ ಮೇಲೆ ಬರೋದು. ಅವ್ರು ಬಂದು ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಪಾತ್ರ, ನೀವೇ ಮಾಡಬೇಕು ಮೇಡಮ್ ಅಂತೆಲ್ಲ ಹೇಳ್ತಾರೆ. ಅದೇ ನೆಕ್ಸ್ಟ್ ಫಿಲಮ್ಗೆ ತಗೊಳ್ತಾರೆ ಅದೇ ಹೀರೋಯಿನ್ನ, ಆ ಪಾತ್ರಗಳನ್ನ ಮಾಡಿಸಿದವರು ಅದೇ ನಿರ್ಮಾಪಕ ನಿರ್ದೇಶಕರು ತಗೊಳ್ಳಲ್ಲ. ರನ್ ಆಗ್ಬಿಟ್ಟಿದೆ ಅದು, ಆಗೋಯ್ತು ಲಾಸ್ಟ್ ಪಿಕ್ಚರ್. ಇವತ್ತಿನ ಸೊಸೈಟಿ ಹೇಗಿದೆ ಅಂದ್ರೆ, ಇದು ಸಿನಿಮಾ ರಂಗ ಅಂತ ಮಾತ್ರ ಬರೋದಿಲ್ಲ. ಇವಾಗ ನಮ್ಮ ಫ್ಯಾಮಿಲಿಲಿ ಏನೋ ಒಂದು ನಡೀತಾ ಇದೆ ಅಂದ್ರೆ ಅಕ್ಕಪಕ್ಕದ ಮನೆಯವರು ಲೆಫ್ಟ್ ರೈಟ್ ಎಲ್ಲರ ಅಂದ್ರೆ ವಿ ಆರ್ ಲಿವಿಂಗ್ ಇನ್ ಸಚ್ ಅ ಸೊಸೈಟಿ ದಟ್ ಎವ್ರಿಥಿಂಗ್ ಟುಡೇ ಇಸ್ ಸ್ಪೋಕನ್ ಅಬೌಟ್. ಇಟ್ ಈಸ್ ನಾಟ್ ಜಸ್ಟ್ ಫಿಲ್ಮ್ಸ್. ಅಂದರೆ ಒಬ್ರು ದೃಷ್ಟಿಕೋನ ಡಿಫ್ರೆಂಟ್ ಆಗಿರುತ್ತೆ. ಈಗ ಇವ್ರು ಪಬ್ಲಿಸಿಟಿಗೆ ಯೂಸ್ ಮಾಡ್ತೀರಾ ಅಂತ ಬಂದಾಗ ಸ್ಟಿಲ್ ಅಂದರೆ ಈ ಗ್ಲಾಮರ್ ಸ್ಟಿಲ್ಸ್ನ ಪಬ್ಲಿಸಿಟಿಗೆ ಯೂಸ್ ಮಾಡ್ತೀರಾ. ಆಡಿಯನ್ಸಸ್ ಆರ್ ವೆರಿ ಕ್ಲೆವರ್. ಅದು ನಮ್ಮ ಕನ್ನಡ ಆಡಿಯನ್ಸ್ ಇದಾರಲ್ಲ, ಅದೇ ವೆರಿ ವೆರಿ ಕ್ಲೆವರ್ ಪೀಪಲ್. ಈಗ ನೀವು ಟೇಕ್ ಫಾರ್ ಎಕ್ಸಾಂಪಲ್ ಶೀಲಾ ಕಿ ಜವಾನಿ, ಇಟ್ ವಾಸ್ ಅ ನ್ಯಾಷನಲ್ ಸೂಪರ್ ಹಿಟ್. ಆ ಸಾಂಗು ಇಟ್ ವಾಸ್ ಅ ನ್ಯಾಷನಲ್ ಸೂಪರ್ ಹಿಟ್. ಫಿಲ್ಮ್ ಡಿಂಟ್ ವರ್ಕ್ ಅಲ್ವಾ? ಎಲ್ಲ ಟಿವಿನಲ್ಲಿ ನೋಡ್ಬಿಟ್ಬಿಟ್ರು. ಹಾಂ, ಎಲ್ಲರೂ ಜಸ್ಟ್ ವಾಚ್ ದ ಸಾಂಗ್, ಮುಗಿತವ್ರು, ಫಿನಿಶ್ಡ್. ಸೊ ಅದು ಪಬ್ಲಿಸಿಟಿಗಂತ ಅವ್ರು ಅಷ್ಟು ದೊಡ್ಡ ಸಿನಿಮಾ ನ್ಯಾಷನಲ್ ಲೆವೆಲಲ್ಲಿ ಹಿಟ್ ಆದಾಗ ಸಿನಿಮಾ ಏನಕ್ಕೆ ಕೊಡ್ಲಿ? ಅಲ್ಲ, ಎಲ್ಲ ಪಬ್ಲಿಸಿಟಿ ಹಿಟ್ ಆಗಿದ್ದೆಲ್ಲ ಸಿನಿಮಾ ಹೋಗ್ಬೇಕಂತಲ್ಲ, ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಾರೆ ಅಂತ. ಇದ್ರ ಗ್ಲಾಮರ್ ಇಂದ ಸಿನಿಮಾಗೇನು ಹೆಲ್ಪ್ ಇದೆ. ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ವಿಲ್ ಡಿಸೈಡ್. ನಾ ಹೇಳೋದೇನಂತಂದ್ರೆ, ಒಂದು ಸಿನಿಮಾ ಪಬ್ಲಿಸಿಟಿ ಮಾಡುವಾಗ ಅಲ್ಲಿ ಬೇರೆ ಬೇರೆ ಥರದ ವಿಚಾರಗಳಿರ್ತವೆ. ಒಂದು ನಿಮ್ಮ ಹಾಡುಗಳು, ನಿಮ್ಮ ಸಾಂಗ್ ಸೀಕ್ವೆನ್ಸ್ ಎಲ್ಲವೂ ಅಲ್ಲಿ ತೋರಿಸ್ತಾರೆ. ಬಟ್ ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಅವೆಲ್ಲ ವರ್ಕೌಟ್ ಆಗ್ತವೆ, ಇಲ್ಲಾಂದ್ರೆ ವರ್ಕೌಟ್ ಆಗಲ್ಲ. ಸೊ ದಟ್ ಡಸಂಟ್ ಮೀನ್ ಅವರು ಅದನ್ನ ಯೂಸ್ ಮಾಡ್ತಾ ಇಲ್ಲ ಅಂತ. ಈಗ ಇದನ್ನ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಾರೆ ಅವರು. ಸಿನಿಮಾ ಚೆನ್ನಾಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಅಲ್ಲ, ಅದು ನಿಮಗೆ ಅಂತ ಹೇಳ್ತಾ ಇಲ್ಲ ರಿಷ್ಕಾ ಅವ್ರೆ. ಅದೇನಂದ್ರೆ ಇವಾಗ ಇದು ದಂಡುಪಾಳ್ಯ ತಗೊಂಡ್ರು ನೀವು ಬೇರೆ ಯಾವ ಸೀನನ್ನು ಹಾಕ್ತಲ್ಲ, ಎಲ್ಲಾ ಕಡೆನೂ ಅದೇ ಸೀನ್ ಹಾಕ್ತಾರಲ್ಲ, ಅದು ನಿಜವಾಗ ಅದೊಂದೇನ ಆಗಾರೆ ನಿಮ್ಗಿರೋದು ಪಬ್ಲಿಸಿಟಿ ಮಾಡೋದಕ್ಕೆ. ದಂಡುಪಾಳ್ಯ ಥೀಮೇ ಬೇರೆ ಇದೆಯಲ್ಲ, ಅವ್ರು ಕೊಲೆ ಮಾಡೋದನ್ನೇ ಒಂದೊಂದೇ ಫೋಟೋಸ್ ಹಾಕೊಂಡು ಹೋಗ್ಬೋದಿತ್ತು. ಆದ್ರೆ ನೀವೇ ಕಂಡ ಹಾಗೆ ಹೀರೋಯಿನ್ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಎಷ್ಟು ಪೇಪರ್ ಅಲ್ಲಿ ಬರ್ತಾರೆ. ಅದಕ್ಕೆ ನಿರ್ದೇಶಕರು, ನಿರ್ಮಾಪಕರು ದರ್ ಲೀಸ್ ಬಾದರ್ಡ್. ಅವಳ ಬಗ್ಗೆ ತಾನೇ ಬರ್ಕೊಳ್ಳಿ ಅಂತ. ಅದೇ ಪಾಪ ಕಲಾವಿದೆ ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕು. ಸೊ ಅದು ಪಬ್ಲಿಸಿಟಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಫಿಲ್ಮ್ ಅಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಆಗಿರ್ಬೋದು, ಪಾಸಿಟಿವ್ ಪಬ್ಲಿಸಿಟಿನೇ ಮಾಡ್ಲಿ ಬಿಡು, ನಮ್ಗೆ ಇನ್ನೂ ಒಳ್ಳೇದಾಯ್ತು ಅಂತ ಒಳಗಡೆ ನಮ್ದು ಸುಮ್ಮನೆ ಇರ್ತಾರೆ, ಯಾರು ಬಂದು ಸಪೋರ್ಟ್ ಮಾಡಲ್ಲ. ಕರೆಕ್ಟ್. ನಾನು ಅದನ್ನೇ ಕೇಳ್ತಾ ಇರೋದು. ನೀವಿವಾಗ I'll tell you a small example. As Seema Biswas, when she did Bandit Queen, entire industry, fantastic. Everybody gave her a hats off. But who went and rectified her personal life? I would like to ask. ಯಾರು ಮಾಡಿದ್ರು? ಇಟ್ ಇಸ್, ನಾನು ಏನು ಹಿಂಗೆ ಗೊತ್ತಾ ಹೇಳ್ತಾ ಇರೋದು, ಕಲಾವಿದರು ಕಲೆನೇ ಎಲ್ಲ ಅಂತ ಎಲ್ಲ ಹಾಕಿ ಇನ್ವಾಲ್ವ್ ಆಗ್ತಿರಲ್ಲ. ವಾಚ್ ವೇರ್ ಯು ಆರ್ ಪುಟ್ಟಿಂಗ್ ಯುವರ್ ಸ್ಟೆಪ್. ಇಸ್ ದ್ಯಾಟ್ ರಿಕ್ವೈರ್ಡ್? ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ, ಅದು ಯಾವ ಹಂತಕ್ಕೆ ಹೋಗುತ್ತೆ? ಜೀವನ ಮುಗಿದ ಮೇಲೂ ನಮಗೊಂದು ಜೀವನ ಇದೆ. ಇವತ್ತು ನೋಡಿ ಮಾರ್ಕೆಟಲ್ಲಿ ನಾವು ಓಡ್ತೀವಿ ಗೌರೀಶ್ ಅವರೇ, ನಡೆಯುತ್ತಿವತ್ತು. ದ ಡೇ ಯು ಆರ್ ಔಟ್ ಆಫ್ ದ ಮಾರ್ಕೆಟ್, ದಟ್ ಡೇ ಆರ್ ಯು ರೆಡಿ ಟು ಟೇಕ್ ದಟ್ ಸ್ಲ್ಯಾಶಸ್? ಅದನ್ನೇ ಡರ್ಟಿ ಪಿಕ್ಚರ್ ಅಲ್ಲೂ ತೋರಿಸಿರುತ್ತಾನೆ. ಕೊನೆಗೆ ಮೆಸೇಜ್ ಅದನ್ನೇ ತೋರಿಸಿ. ಸಿಲ್ಕ್ ಸ್ಮಿತಾ ಅವ್ರ ಬಾಡಿನ ಬಿಡ್ಲಿಲ್ಲ, ಅಷ್ಟು ರಗೆಡ್ ರೂರಲ್ ಮಾಸ್ ಇದ್ದಾರೆ. ಸಿ, ಇಟ್ ಇಸ್ ನಾಟ್ ಅಬೌಟ್ ಕ್ಲೆವರ್ ಟಾಕಿಂಗ್ ಅಬೌಟ್ ನಮ್ಮ ಆಡಿಯನ್ಸ್ ತುಂಬ ಇಂಟೆಲಿಜೆಂಟು ಹೌದು, ಫ್ರಸ್ಟ್ರೇಟೆಡು ಹೌದು, ರಾ ಕೂಡ ಹೌದು. ಇಂಟೆಲಿಜೆಂಟ್ನ ವಿಲ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ರಾನ ರಗೆಡ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಕರೆಕ್ಟ್. ಆಮೇಲೆ ವಾಟ್ ಅಬೌಟ್ ಇಟ್? ಸಿ, ಆಸ್ ಇವ್ರು ಹೇಳ್ತಾ ಇರ್ಬೇಕಾದ್ರೆ, ಈಗ ಐ ವುಡ್ ವಾಂಟ್ ಟು ಟಾಕ್ ಫಾರ್ ಐ ಆಮ್ ಹಿಯರ್ ಟು ಟಾಕ್ ಫಾರ್ ಮೈ ಸೆಲ್ಫ್. ಓಕೆ, ಸೊ ಐ ಆಮ್ ಗೋನ್ ಟು ಟಾಕ್ ಅಬೌಟ್ ಮೈಸೆಲ್ಫ್. ಇವಾಗ ನನಗೆ ಆಸ್ ಎ ಕಾಂಟ್ರವರ್ಸಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ, ಅಥವಾ ನನಗೆ ಇದು ಐ ವುಡ್ ಹ್ಯಾವ್ ನಾಟ್ ಚೋಸನ್ ಸಿನಿಮಾ ಫೀಲ್ಡ್. ಐ ಆಮ್ ಬಾರ್ನ್ ವಿತ್ ದಿಸ್. ನನಗೆ ಸಿನಿಮಾ ಇಂದ ನಾನು ಊಟ ಮಾಡಿದ್ದೀನಿ, ಇದರಿಂದ ಬೆಳೆದಿದ್ದೀನಿ, ಇಲ್ಲೇ ನನ್ನ ನೆಲೆ, ಇಲ್ಲೇ ಬೆಳಿಬೇಕು, ಇಲ್ಲೇ ಸಾಯ್ಬೇಕು. ಓಕೆ, ನಾನು ಹುಟ್ಟಿದಾಗಿನ ನಮ್ಮ ತಂದೆನೂ ಕಾಂಟ್ರವರ್ಸಿ ಅನ್ನೋದು ಸಿಕ್ಕಾಕೊಂಡಿದ್ದಾರೆ, ನಮ್ಮ ಅಣ್ಣ ಆಗಲಿ ಕಾಂಟ್ರವರ್ಸಿ. ಸೊ ಆಲ್ ದಿಸ್ ಇಸ್ ಆಲ್ರೆಡಿ ನನಗೆ ಮನೆಯೇ ಸ್ಕೂಲ್ ಆಗಿದೆ.
ಸೊ ಐ ಆಮ್ ಪ್ರಿಪೇರ್ಡ್ ಟು ಸ್ಟ್ಯಾಂಡ್ ಅಪ್. ಐ ಆಸ್ ಅ ಯೂತ್, ನೀವು ಇದು ಮಾಡೋದು ರಾಂಗು ಅಂತ ಹೇಳೋರು 100 ಜನ ಇದ್ದಾರೆ ಇವತ್ತು. ಐ ಆಮ್ ದ ಯೂತ್ ಆಫ್ ಟುಡೇ. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ಮೈ ಸೆಲ್ಫ್. ಐ ವಿಲ್ ಟಾಕ್. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ನಮ್ಮ ಪ್ರೊಡ್ಯೂಸರ್ ಬರ್ತಾ ಇಲ್ಲ ಅಥವಾ ಬೇರೆ ಯಾರೋ ಬರ್ತಾ ಇಲ್ಲ. ಐ ವಿಲ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಟಾಕ್ ಫಾರ್ ಮೈ ಸೆಲ್ಫ್. ಐ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇನ್ ಮೈ ಕಂಟ್ರಿ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ಲಿ ಇದೆ ಅದು. ನನಗೇನು ಅನ್ಸುತ್ತೆ, ನಾನು ಮಾಡಿದೀನಿ ರೀ. ನಿಮಗೆ ಪಿಕ್ಚರಲ್ಲಿ ನೋಡ್ಬೇಕಾ, ಹೋಗಿ ನೋಡಿ. ನೋಡ್ಬೇಕಾಗಿ ಇಷ್ಟ ಇಲ್ವಾ, ದಯವಿಟ್ಟು ನೋಡ್ಬಿಡಿ. ಇದು ನಿಮ್ಮ, ಇಟ್ ಈಸ್ ಯೋರ್ ಇದು. ಆ್ಯಂಡ್ ಇದನ್ನು ಮಾಡಿರೋದನ್ನ ಖಂಡಿಸೋಕ್ಕೆ ಅಂತ ಒಂದು ನಮ್ಮ ಏನಂತಾರೆ ಚಲನಚಿತ್ರ ಸೆನ್ಸರ್ ಬೋರ್ಡ್ ಇದೆ. ಸೊ ದೇ ವಿಲ್ ಟೆಲ್ ಯು ವೆದರ್ ಫಸ್ಟ್ ಆಫ್ ಆಲ್ ಇದು ಅಲೌ ಮಾಡ್ತಾರೋ ಇಲ್ವೋ. ಅದ್ರ ಮೇಲೆ ಇದು A ಸರ್ಟಿಫಿಕೇಟಾ US ಅದು ಅಥಾರಿಟೀಸ್ ಇದೆ ಅದಕ್ಕೆ. ಈಗ ನಾವು ಬಂದಿದ್ದು ರಾಂಗು ಸರಿ ಅಂತ ಹೇಳಿದ್ರೆ ಎಲ್ಲರದ್ದು ಅವ್ರದ್ದೇ ಆದ ಈಗ ಅವ್ರು ಹೇಳೋ ಪ್ರಕಾರ expose ಮಾಡಬಾರ್ದು. I feel there is nothing wrong in exposure. If I have a beautiful body, I will show it. I will even stand up for myself and speak to the audience. ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅವ್ರಿಗೆ. So I feel I am doing right. You feel you are doing Yeah, I am doing that. ಈಗ ಒಂದಿಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ಕಾನ್ಫಿಡೆನ್ಸ್ ನಂಗೆ ಇಷ್ಟ ಆಯ್ತು ನಿಮ್ದು ಅಂತಂದ್ರೆ ನೀವು ಮಾಡೋದ್ರ ಬಗ್ಗೆ ನಿಮಗೊಂದು ನಂಬಿಕೆ ಇದೆ. ಓಕೆ, ಈಗ ಟು ವಾಟ್ ಎಕ್ಸ್ಟೆಂಟ್ ಯು ಕ್ಯಾನ್ ಗೋ? ನನಗೆ ಅಲ್ಲ, ಟಿಲ್ ಐ ಕ್ಯಾನ್ ಫಸ್ಟ್ ಆಫ್ ಆಲ್ ಇವಾಗ ನನ್ನ ಮೇಲೆ ಬ್ಲೇಮ್ ಹಾಕಿರೋದೇನು ಅಂದರೆ ದಿಸ್ ಇಸ್ ಅ ನ್ಯೂಡ್ ಪಿಕ್ಚರ್. ಟು ಮೀ ಡೂ ದೇ ನೋ ಮೇಕಿಂಗ್ ಆಫ್ ದಿಸ್ ಐ ಮೀನ್ ಹೆಂಗೆ ಮಾಡಿದ್ದೀವಿ ಇದು ಅವ್ರಿಗೆ ಗೊತ್ತಾ? ಟೆಕ್ನಿಕ್ಯಾಲಿಟೀಸ್. ದರ್ ಆರ್ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಹೂ ಹ್ಯಾವ್ ವರ್ಕ್ಡ್ ವಿತ್ ಮೀ ಆನ್ ದಿಸ್. ಸೊ ಅವ್ರ ಸೆಂಟಿಮೆಂಟ್ಸ್ಗೇನು ವ್ಯಾಲ್ಯೂ ಇಲ್ವಾ? ಈಗ ಒಂದು ನಾವು ಕ್ರಿಯೇಟ್ ಮಾಡಿದ್ದೀವಿ, ಇದು ಹೇಗೆ ಕ್ರಿಯೇಟ್ ಮಾಡಿದ್ವಿ? ನಾನು ಅದರ ಎಕ್ಸ್ಪ್ಲನೇಷನ್, ಇವಾಗ ಅಶ್ಲೀಲತೆ ಅಂತ ಹೇಳ್ತಾ ಇದ್ದಾರೆ, ನಾನು ಕೂತ್ಕೊಂಡು ಎಲ್ರಿಗೂ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಇಸ್ ಮೈ ಕಾನ್ಸೆಪ್ಟ್ ಆಯ್ತಾ? ನಮ್ಮ ಡೈರೆಕ್ಟರ್ ಅಂದರೆ ಮೈ ಕಾನ್ಸೆಪ್ಟ್, ದಿಸ್ ಇಸ್ ವಾಟ್ ಇಸ್ ಮೈ ಡೈರೆಕ್ಟರ್ಸ್ ಕಾನ್ಸೆಪ್ಟ್. ಐ ಹ್ಯಾಸ್ ಆಸ್ ಅನ್ ಆರ್ಟಿಸ್ಟ್ ನಾನು ಅದನ್ನು ಮಾಡಿದ್ದೀನಿ. ನನಗಿದು ಸರಿ ಅನಿಸಿದೆ ಬಿಕಾಸ್ ದಿಸ್ ಇಸ್ ಐ ಆಮ್ ನಾಟ್ ನ್ಯೂಡ್ ಇನ್ ದಿಸ್. ಹೌ ಕೆನ್ ಯು ಕಾಲ್ ಮಿ ನ್ಯೂಡ್? ನಾವು ಮಾಡಿರೋಂಥ ಮೇಕಿಂಗ್ ಇದೆ ಇದಕ್ಕೆ ಆಲ್ರೆಡಿ. ಯು ಕಾಲಿಂಗ್ ಇಟ್ ನ್ಯೂಡ್. ಇದು ನಿಮ್ಮ ದೃಷ್ಟಿಕೋನ ಆಗಿರ್ಬೋದು. ನನ್ನ ದೃಷ್ಟಿಯಿಂದ ನಾವು ನೋಡಿದಾಗ ನನಗೆ ಇದು ನ್ಯೂಡಾಗಿ ಕಾಣಿಸ್ತಾ ಇಲ್ಲ. ನನ್ನ ಮೈ ಮೇಲೆ ಬಿರುಕು ಬಿಟ್ಕೊಂಡಿರೋ ಭೂಮಿ ಇದೆ, ಮಣ್ಣಿದೆ. ಹೌ ಕ್ಯಾನ್ ಇಟ್ ಬಿ ನ್ಯೂಡ್? ನ್ಯೂಡ್ ಅಂದರೆ ಬೆತ್ತಲೆ ಆಗಿರೋಂಥ ಒಂದು ಹುಡುಗಿ. ಸೊ ದಿಸ್ ಇಸ್ ನಾಟ್ ಬೆತ್ತಲೆ. ಅಲ್ಲ, ಅದು ಸ್ಕಿನ್ ಟೈಟ್ ಇರೋದ್ರಿಂದ ಆ ರೀತಿ ಜನ ಅನ್ಕೋಬಹುದು. ಯಾಕಂದ್ರೆ ಇದು ಜವಾಬ್ದಾರಿಯುತ ರಂಗ ಆದ್ರಿಂದ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಅದು ನಿಜ, ನಿಮ್ಗೆ ಎಲ್ಲಾ ರೀತಿ ರೈಟ್ಸ್ ಇದೆ. ಆಸ್ ಅ ಯೂತ್ ಯು ಕ್ಯಾನ್ ಗೆಟ್ ಅಪ್ ಅಂಡ್ ಸ್ಪೀಕ್ ಅಂಡ್ ನಿಮ್ದಕ್ಕೆ ನೀವು ಜಸ್ಟಿಫೈ ಮಾಡ್ಬೋದು. ಆದ್ರೆ ಅದೇ ರೀತಿ ಜನರಿಗೂ ಅವ್ರದೇ ಆದ ರೈಟ್ಸ್ ಇದೆ. ಯಾಕಂದ್ರೆ ಜವಾಬ್ದಾರಿ ಅಲ್ಲ, ನೀವು ಹೇಳಿದ ನಾನು ಒಪ್ಕೊಂಡೆ. ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಅದ್ರ ಜೊತೆಗೆ ನಮಗೆ ನಮ್ಮದೇ ಆದ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ, ಅದು ಕೂಡ ಇರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಿದೆ. ಆದರೆ ಈಗ ಕೋಮಲ್ ನಮ್ಮ ಜೊತೆಗೆ ಲೈನಲ್ಲಿದ್ದಾರೆ, ನಟ ಮತ್ತು ನಿರ್ದೇಶಕ. ಕೋಮಲ್, ನಮಸ್ಕಾರ. ನಾನು ನಿರ್ದೇಶಕ ಅಲ್ಲ ಡೈರೆಕ್ಟರ್ ಬೇಜಾರು ಮಾಡ್ಕೊತಾರೆ. ಓಕೆ, ನೀವು ಇನ್ನು ಅಪ್ಕಮಿಂಗ್ ನಟ. ಎಸ್, ಅಪ್ಕಮಿಂಗ್ ನಟನಾ ನೀವು? ಓಕೆ, ಓಕೆ ಕೋಮಲ್ ಅವರೇ, ಈಗ ಏನು ಮಾತಾಡ್ತಾ ಇದೀವಿ ನಾವು? ಅದೇ ಗೊತ್ತಾಯ್ತು. ಬಿಸಿ ತುಪ್ಪ ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಇಲ್ಲ, ನೀವು ಏನಾದ್ರು ಮಾಡ್ಲೇಬೇಕೀಗ. ಏನು ಮಾಡಂಗಿಲ್ಲ ಬಾಸ್. ಅದು ಆಕ್ಚುಲ್ ಆಗಿ ಏನಂತ ಅಂದ್ರೆ ಅಲ್ಲಿರೋರ್ಗೆಲ್ಲರಿಗೂ ನನ್ ನಮಸ್ಕಾರ. ಬಟ್ ಒಂದೇ ಒಂದು ನನ್ಗೇನ್ ಅನ್ಸಿದ್ದು ಅಂದ್ರೆ ಅದೊಂದು ಒಂದು ಸೆನ್ಶುಯಾಲಿಟಿ, ವಲ್ಗ್ಯಾರಿಟಿ ಎರಡು ಬೇರೆ ಬೇರೆ. ನಾವು ಸೆನ್ಶುಯಾಲಿಟಿಯಿಂದ ಮಾಡಿದಾಗ ಅದು 100% ಎಲ್ರಿಗೂ ರೀಚ್ ಆಗುತ್ತೆ, ಎಲ್ಲರೂ ಯಾರಿಗೂ ಬೇಜಾರಿಲ್ದಾಗ ನೋಡ್ಬೋದು. ವಲ್ಗ್ಯಾರಿಟಿ ಇದ್ದಾಗ ಹಿಂಸೆ ಆಗ್ಬೋದು. ಬಟ್ ನನಗಿಲ್ಲಿ ಏನಕ್ಕೆ ಅವ್ರು ಫೋನ್ ಕನೆಕ್ಟ್ ಮಾಡಿದ್ದು ಅಂದ್ರೆ, ನಂದೊಂದು ಪಿಕ್ಚರ್ ಚಮಕಾಯಿಸಿ ಚಿಂದಿ ಉಡಾಯಿಸಿ ಮಾಡಿದಾಗ ನಾನು ಸಾಂಗ್ ರೆಕಾರ್ಡ್ ಮಾಡಿ ಆ ಹೀರೋಯಿನ್ ನ ಬುಕ್ ಮಾಡ್ಬೇಕಾದ್ರೆ ಅವ್ರಿಗೆ ಹಾಡ್ನ ಕೇಳಿ ಈ ತರ ಗ್ಲಾಮರಸ್ ಸಾಂಗ್ ಇರುತ್ತೆ ಅಂತ ಹೇಳಿ ವೆರಿ ಪ್ರೊಫೆಷನಲ್ ಅಪ್ರೋಚ್ ಮಾಡಿದಾಗ ಆ ಕೋಆರ್ಡಿನೇಟರ್ ಅವ್ರ ಹತ್ರ ಮಾತಾಡಿ ಒಪ್ಸಿ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ಬಂದ್ ಸಾಂಗ್. ಅವಾಗ ಹೇಳಿದ್ವಿ ನಿಮ್ಗೆ ಒಂದು 4-5 ಪಿಕ್ಚರ್ ಸಿಗುತ್ತೆ, ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅಂತ. ಅವ್ರ ಪೇರೆಂಟ್ಸ್, ಅವ್ರ ಮದರ್ ಎಲ್ಲ ಇದ್ರು ಸರ್. ಅದಾದ್ಮೇಲೆ ಸುಮ್ನೆ ಹಿಂಗೆ ಯಾರೋ ಟ್ರಿಗರ್ ಮಾಡಿದ ಕ್ವೆಶನ್ಸ್ ನಮಗ್ ತುಂಬಾ ಇದ್ ಮಾಡ್ಬಿಟ್ರು, ನಮಗ್ ತೊಂದರೆ ಕೊಟ್ಬಿಟ್ರು. ನಾವ್ ಮಾಡಲ್ಲ, ಈ ತರ ಡ್ರೆಸ್ ಹಾಕಲ್ಲ ಅಂತಂದ್ರು, ಬಲವಂತವಾಗಿ ಡ್ರೆಸ್ ಹಾಕ್ತಿದ್ರು, ಈ ತರ ಎಲ್ಲ ಹೇಳ್ಬಿಟ್ರು. ಅವಾಗ ನನ್ಗೇನಾಯ್ತು, ಒಂದ್ ಪರ್ಟಿಕ್ಯುಲರ್ 10 to 15 ಡೇಸ್ ಆ ಆರ್ಟಿಕಲ್ ಬಂದಾಗ ತುಂಬಾ ನನಗೆ ಡಿಸ್ಟರ್ಬ್ ಆಯ್ತು. ಯಾಕಂದ್ರೆ ಎಲ್ಲರೂ ನನ್ನ ಒಂಥರ ವಿಲನ್ ತರ ನೋಡಿದ್ರು. ನಾನು ಯೂಶುವಲ್ ಆಗಿ ನನ್ನ ಪಿಕ್ಚರ್ ಅಲ್ಲಿ ಒಂದ್ ಡಬಲ್ ಮೀನಿಂಗ್ ಡೈಲಾಗ್ ಮಾತಾಡ್ಬೇಕು ಅಂದ್ರೆ ಆ ಪಿಕ್ಚರೇ ಬಿಟ್ಬಿಡ್ತೀನಿ ನಾನು. ಸೊ ಆ ಪಿಕ್ಚರ್, ನನ್ ಪಿಕ್ಚರ್ ಅವಾಗ ಸೆನ್ಸಾರ್ ಆಫೀಸರ್ ಇದ್ದವ್ರು ಚಂದ್ರಶೇಖರ್ ಕ್ಲೀನ್ ಯೂಸ್ ಸರ್ಟಿಫಿಕೇಟ್ ಕೊಟ್ಟಿದ್ರು. ಅಂದ್ರೆ ಅದೆಲ್ಲೂ ವಲ್ಗ್ಯಾರಿಟಿ ಇಲ್ಲ, ಸೆನ್ಶುಯಾಲಿಟಿ ಇತ್ತು. ಬಟ್ ನಾನು ಅದನ್ನ ಮತ್ತೆ ಮೊನ್ನೆ ಒಂದ್ ನೋಡಿದಾಗ ಅವ್ರ ಫ್ರೀಡಮ್ ಅದು. ಅವ್ರ ಆ ಆರ್ಟಿಸ್ಟ್ ಯಾರು ನನ್ ಪಿಕ್ಚರ್ ಆಕ್ಟ್ ಮಾಡಿದ್ರು, ಅವರು ಆತರ ಡ್ರೆಸ್ ಹಾಕೊಳ್ಳೋದಕ್ಕೆ ಅವ್ರ ಟೋಟಲ್ ಫ್ರೀಡಮ್. ಬಟ್ ಇವಾಗ ಇಲ್ದೇ ಇರೋ ಅಂತ ಮುಜುಗರ ಅವಾಗ ನನ್ನ ಮೇಲೆ ಸ್ಕೇಪ್ ಗೋಟ್ ಮಾಡೋಂಥದ್ದು ಏನ್ ಇರ್ಲಿಲ್ಲ. ಸೊ ಅದಕ್ಕೆ ಈ ಡಿಸ್ಕಷನ್ಗೆ ನನ್ಗೆ ಹೇಳಿದಾಗ ನಾನು ಅದೇ ನನ್ ಮೈ ಒಪಿನಿಯನ್ ಇಸ್ ದಿಸ್. ನಾವು ಇವಾಗ
ಈಗ ತುಂಬಾ ಚೆನ್ನಾಗಿ ಕಾಣೋರು ಇವಾಗ ಆತರ ಶೋ ಅಂದ್ರೆ ಸೆನ್ಶುಯಲ್ ಶೋ ಇದ್ದಾಗ ಅದು 100% ಆಡಿಯನ್ಸ್ ಎಂಜಾಯ್ ಮಾಡೇ ಮಾಡ್ತಾರೆ. ಅದು ತುಂಬಾ ಲೋ ಲೆವೆಲ್ಗೆ ಹೋದಾಗ ಅದು ವಲ್ಗರ್ ಆಗುತ್ತೆ. ಅದು ಅವಾಗ ಏನಾಗುತ್ತೆ, ಫ್ಯಾಮಿಲಿ ಆಡಿಯನ್ಸ್ಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಇಲ್ಲಿ ನಾವು ತೋರಿಸ್ಬೇಕಾಗಿರೋದು ಫ್ಯಾಮಿಲಿ ಆಡಿಯನ್ಸ್ಗೆ. ಯಾಕಂದ್ರೆ ಇವತ್ತು ವಿದ್ಯಾಬಾಲನ್ ತರ ಆರ್ಟಿಸ್ಟ್ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಇವ್ ಡರ್ಟಿ ಪಿಕ್ಚರ್ ಅಲ್ಲಿ ಮಾಡಿದ್ರು ಕೂಡ ಬ್ಯೂಟಿಫುಲ್ ಹಿಟ್ ಆಯ್ತು ಪಿಕ್ಚರು, ಎಲ್ಲಾ ಕ್ಲಾಸ್ ವರ್ಗದವರು ನೋಡಿದ್ರು. ಸೊ ಅದು ಮಾಡೋದ್ ತಪ್ಪಿಲ್ಲ ನನ್ನ ಭಾವನೆಯಲ್ಲಿ. ಬಟ್ ವಲ್ಗರ್ ಆಗಿಲ್ದೆ ಸೆನ್ಶುಯಲ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಇಷ್ಟೇ ಬಾಸ್ ಗೊತ್ತಿಲ್ಲ. ಎಸ್ ಕೋಮಲ್, ನಿಮ್ಗೊಂದು ಚಿಕ್ಕ ಪ್ರಶ್ನೆ. ನಿಮ್ಗೆ ನಾನು ನಿರ್ದೇಶಕ ಯಾಕಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆಕ್ಚುಲಿ, ನಿಜ ಹೇಳ್ಬೇಕು ಅಂದ್ರೆ. ಯಾಕೆ ಅಂತಂದ್ರೆ ನಿಮ್ ಜೊತೆ ಮಾತಾಡಿದಾಗೆಲ್ಲ ನಂಗೆ ಒಬ್ಬ ನಿರ್ದೇಶಕನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸಿದೆ, ನಿಜ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಎಲ್ಲ ಬೆಸ್ಟ್ ಡಿಸ್ಪನ್ಗಳಾಗ್ಬಿಡ್ತಾರೆ ಸುಮ್ಮನೆ. ಸೊ ನೀವು ಆದಷ್ಟು ಬೇಗ ನಿರ್ದೇಶಕ ಕೂಡ ಆಗಿ, ನಟನೆ ದಯವಿಟ್ಟು ಬಿಡಬೇಡಿ. ಓಕೆ ಓಕೆ. ಇನ್ನು ಪ್ರಶ್ನೆ ಏನಂತಂದ್ರೆ, ನಿಮ್ ಚಿತ್ರದಲ್ಲಿ ಅಂದ್ರೆ ಕರೋಡ್ಪತಿ ಚಿತ್ರದಲ್ಲಿ ಪ್ರಿಯಾ ಅನ್ನೋ ಒಂದು ಹುಡುಗಿನ ನೀವು 6 ದಿನ ಶೂಟಿಂಗ್ ಮಾಡಿ ಹೊರಗಡೆ ಕಳಿಸಿದ್ರು. ಯಾಕೆ ಅಂದ್ರೆ ಅವಳು ಮಿನಿ ಸ್ಕರ್ಟ್ ಹಾಕೊಳ್ಳಿಲ್ಲ ಅಂತಾನೋ ಒಂದು ಕಾರಣಕ್ಕೆ. ಇಲ್ಲ ರಾಂಗ್. ಅದು 6 ದಿನ ಅಲ್ಲ, ಒಂದೇ ದಿನ 6 ಅವರ್ ಒಳಗೆ ಹೊರಟೋದ್ರು. ಯಾಕೆ ಅಂದ್ರೆ ಅವ್ರಿಗೆ ಇಷ್ಟ ಅಂತೆ ಮಾಡಕ್ಕೆ, ಬಟ್ ಅವ್ರ ಮದರ್ಗೆ ಇಷ್ಟ ಇರ್ಲಿಲ್ವಂತೆ. ಓಕೆ. ಸೊ ಅವರು ಇದನ್ನ ಬಂದು ಇಲ್ಲಿ ಡೈರೆಕ್ಟರ್ ಹತ್ರ ಹೇಳಿದಾರೆ. ಆಮೇಲೆ ನಾನ್ ಜಾಯ್ನ್ ಆಗಿರ್ಲಿಲ್ಲ ಶೂಟಿಂಗ್ ಇನ್ನ. ಬಟ್ ಅವ್ರು ಹೇಳಿದ್ರು ಈ ತರ ನನಗಿಷ್ಟ ಸರ್ ಈ ತರ ಡ್ರೆಸ್ ಹಾಕಕ್ಕೆ, ಬಟ್ ಮದರ್ ಬಂದಿದೆ ಅಂತ. ಅವಾಗ ಡೈರೆಕ್ಟರ್ ಕೇಳ್ತಾರೆ, ಮತ್ತೆ ನಿಮ್ ಮದರ್ಗೆ ಯಾಕ್ರಿ ಕರ್ಕೊಂಬಂತಿದ್ದೀರಾ ಜೊತೆಗೆ ಅಂತ. ಸರ್ ಆಮೇಲೆ ನೋಡ್ತಾರೆ ಫಾದರ್ ಮದರ್ ಪಿಕ್ಚರ್ನ ಅಂತಂದ್ರೆ. ಸೊ ಈ ತರ ಇರ್ಬೇಕಾದ್ರೆ ಅವ್ರಿಗೆ ಪರ್ಸನಲ್ ಅದು ಅಂದ್ರೆ, ಆಮೇಲೆ ಅವ್ರನ್ನ ಫೋರ್ಸ್ ಮಾಡಾಗಿಲ್ಲ. ಆಮೇಲೆ ಇದ್ರೊಳಗೆ ಏನಂತಂದ್ರೆ ಅದು ಬಂದಿದ್ದು ಏನಂತ ಒಂದು ಚಿಕ್ಕದಾಗಿ ಬಂದಿದ್ದು ಮಿನಿ ಸ್ಕರ್ಟ್ಸ್ ಹಾಕಿ ಅಂತ ಅಂದಿದ್ದು ಕೊರಟ್ಪತಿಗೆ ಅವ್ರು ಹಾಕಲ್ಲ ಅಂತಂದ್ರು. ಅಲ್ಲಿ ಕಾಲೇಜ್ ಗರ್ಲ್ ಆಗಿರ್ಬೇಕು ಅಂತಂದ್ರು. ಅವ್ರು ಕೇಳಿದ ಒಂದು ಪ್ರಶ್ನೆ, ಕಾಲೇಜ್ ಗರ್ಲ್ ಮಿನಿ ಸ್ಕರ್ಟ್ಸ್ ಹಾಕ್ತಾರ ಅಂತ. ಸೊ ಡೈರೆಕ್ಟರ್ ಹೇಳಿದ್ರು ನಮ್ ಪಿಕ್ಚರ್ ಅಲ್ಲಿ ಹಾಕ್ತಾರೆ ಅಂದ್ರು. ಸೊ ಅಲ್ಲಿಗೆ ಅವ್ರು ಮಾಡಲ್ಲ ಅಂದ್ರೆ ಈಗ ಅವ್ರು ಬಂದಿದ್ದಾರೆ ಮಾಡ್ತಾರೆ. ಕೋಮಲ್, ನನ್ ಜೋಕ್ ಆಗೋಗಿದೆ, ಎಲ್ಲ ನಗ್ತಾ ಇದೆ. ಕೋಮಲ್ ಅಲ್ಲ, ನನಗೆ ನಿಮ್ಮ ಈ ಉತ್ತರದಿಂದ ನಿಜವಾಗ್ಲೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಈ ರಿಯಲ್ ಲೈಫ್ ಕಾಲೇಜಲ್ಲಿ ಇಲ್ಲದೆ ಇರುವಂತದ್ದನ್ನ ಯಾಕೆ ನೀವು ಸಿನಿಮಾ ಕಾಲೇಜಲ್ಲಿ ಇರುತ್ತೆ? ಯಾಕೆ ಹಂಗೆ ನೀವು ತೋರಿಸ್ತೀರಾ? ಮಿನಿ ಸ್ಕರ್ಟ್ಸ್ ನಿಜವಾಗ್ಲೂ ತುಂಬಾ ಹಾಕೊಳ್ಳಲ್ಲ. ಆ ಹುಡುಗಿ ಕೇಳಿ ತುಂಬಾ ಸೆನ್ಸಿಬಲ್ ಪ್ರಶ್ನೆ ಅಂತ ನನಗೆ ಅನ್ಸುತ್ತೆ. ಇಲ್ಲ ಕೇಳಿ ಬಾಸಿ, ನಮ್ ನಿಜ ಜೀವನದಲ್ಲಿ ಹಾಡು ಹೇಳಕ್ ಆಗಲ್ಲ ಅಂದ್ಬಿಟ್ಟು ಸಿನಿಮಾ ನಾವ್ ಹಾಡು ಹೇಳಲಿಲ್ಲ ಅಂದ್ರೆ. ಅಲ್ಲಲ್ಲ ಕೋಮಲ್, ಆದ್ರೆ ನಾ ಹೇಳ್ತೀನಿ ಕೇಳಿ ನಿಮ್ಗೆ. ನಿಜವಾಗ್ಲೂ ನಾವು ನಿಜ ಜೀವನದಲ್ಲಿ ಹಾಡು ಹೇಳಕ್ ಆಗಲ್ಲ, ಆದ್ರೆ ಹಾಡು ಹೇಳ್ದಂಗೆ ಅನಿಸ್ತಾ ಇರುತ್ತೆ ಅಲ್ವಾ? ಅದು ಸಿನಿಮಾ ಇಸ್ ರಿಪ್ಲಿಕ್ ಆಫ್ ನಿಜ ಜೀವನದಲ್ಲಿ ನಾವು ಹಾಡು ಹಾಗೆ ಹೇಳ್ತಾ ಇರಲ್ಲ. ಬಟ್ ಲವ್ ಅಲ್ಲಿ ಇದ್ದಾಗ ನಾವು ಹಾಡು ಹೇಳ್ದಂಗೆ, ನಾವು ಹಾರಾಡ್ದಂಗೆ, ನಾವು ಕುಣ್ದಂಗೆ, ನಾವು ಬಿದ್ದಂಗೆ ಎಲ್ಲ ಅನಿಸ್ತಾ ಇರುತ್ತೆ. ಅದನ್ನ ನೀವು ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ತೀರ ಅಷ್ಟೇ ಬಿಟ್ರೆ ಅಲ್ವಾ? ಇವಾಗ ನಾವು ಫಾರ್ ಎಕ್ಸಾಂಪಲ್ ಪ್ರೇಮಲೋಕ ತಗೊಳ್ಳಿ, ಅವತ್ತು ಕಾಲೇಜಲ್ಲಿ ಜೂಹಿ ಚಾವ್ಲಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ನಮ್ ಕನ್ನಡ ಇಂಡಸ್ಟ್ರಿ ಶೂಟ್ ಮಾಡಿರೋದು ನಿಂಬೆಹಣ್ಣಿನಂತ ಹುಡುಗಿ ಬಂದು ಅಂತ ಅಂದಾಗ ಅವ್ರು ಕಾಲೇಜ್ ಸ್ಟೂಡೆಂಟೇ ಅವರು. ಬಟ್ ಅವತ್ತಿಂದನೂ ನಾವು ತೋರ್ಸ್ಕೊಂಡ್ ಬಂದಿದ್ದೀವಿ. ಅವ್ರು 25-20 ವರ್ಷದ ಹಿಂದೆನೆ ಮಿನಿ ಸ್ಕರ್ಟ್ಸ್. ನಾವು 2012 ಬಂದಿದೀವಿ. ಅದು ಕಾಲೇಜಲ್ಲಿ ಆಕ್ಚುಲಿ ಬಿಕ್ನಿ ತೋರಿಸ್ತಾ ಇಲ್ಲ, ಅದಕ್ಕೆ ಪುಣ್ಯ ಪಡ್ಬೇಕು. ನಾವು ಮಿನಿ ಸ್ಕರ್ಟ್ಸ್ ತೋರಿಸ್ತಾ ಇರೋದು. ಇಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಆಕ್ಚುಲ್ ಆಗಿ ಆ ಪಾಯಿಂಟ್ ಏನು ಅಂತಂದ್ರೆ, ಅವರು ಹೀರೋಯಿನ್ ಬಂದು ಸೆಡ್ಯೂಸ್ ಮಾಡ್ಬೇಕು ಹೀರೋನ, ಅವರು ಈ ತರ ಸ್ಟೈಲಿಶ್ ಆಗಿ ಇರ್ಬೇಕು ಅಂತ. ಅವರು ಅವ್ರ ಪಾಯಿಂಟ್ ಅಲ್ಲಿ ಏನು ಅಂತಂದ್ರೆ, ಅವರು ಫುಲ್ ಸಲ್ವಾರ್ ಕಮೀಸ್ ಹಾಕಿದ್ರೆ ಅವ್ರೇನೋ ಸೆಡ್ಯೂಸ್ ಆಗಲ್ವೇನೋ ಅನ್ನೋ ಒಂದು ಭಾವನೆ. ಸೊ ಕತೆಗೆ ಆ ತರ ಇರೋದ್ರಿಂದ ಅದು ಇದೆ. ಬಟ್ ಅದನ್ನ ವಲ್ಗರ್ ಆಗಿ ತೋರಿಸ್ತಾ ಇಲ್ಲ. ಮಿನಿ ಸ್ಕರ್ಟ್ಸ್ ಇಸ್ ಅ ನಾರ್ಮಲ್ ಡ್ರೆಸ್ ಇವತ್ತು. ಅದೇನೋ ಹೊಸತರದ್ದು ಅದೇನೋ. ಕೋಮಲ್, ನೀವು ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ನೀವು ನನಗೆ ಅದೇ ನೀವು ಜೂಹಿ ಚಾವ್ಲಾದ ಎಕ್ಸಾಂಪಲ್ ಹೇಳಿದ್ರಲ್ಲ, ಅಂದ್ರೆ ನೀವು ಯಾವ ಕಾಲೇಜಿನ ನೀವೆಲ್ಲ ಲೆಕ್ಚರರ್ ಆಗಿದ್ರು ಆ ಕಾಲೇಜಿನ ಪ್ರಿನ್ಸಿಪಲ್ ರವಿಚಂದ್ರನ್ ಅಂತ ಅನ್ಸುತ್ತೆ ನನಗೆ, ಅಲ್ವಾ? ಅವರು ಪ್ರಿನ್ಸಿಪಲ್ ಅಂತಂದ್ರೆ ಅವ್ರನ್ನ ರಿಟೈರ್ಡ್ ಮಾಡ್ದಂಗ ಆಗ್ಬಿಡುತ್ತೆ. ಅವರು ಪ್ರೊಫೆಸರ್ ಅಂತ ಹೇಳಲ್ಲ. ಓಕೆ, ಥ್ಯಾಂಕ್ ಯು ಕೋಮಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಕೋಮಲ್ ಇನ್ನೊಂದು ನನಗೆ ವಿಶ್ವಾಸ ಏನಿದೆ ಕೋಮಲ್ ಚಿತ್ರದ ಬಗ್ಗೆ ಅಂದ್ರೆ, ಕೋಮಲ್ ಇರೋದ್ರಿಂದ ಅದು ಸೆನ್ಸಸ್ ಇರುತ್ತೆ ಹೊರತು ಅದು ವಲ್ಗರ್ ಆಗಿರಲ್ಲ ಅಂತ ನಾನು ಅನ್ಕೋತೀನಿ ಸರ್. ಅಂತ ಪಿಕ್ಚರ್ಸ್ ಗಳು ಸುಮಾರು ಬಿಟ್ಬಿಟ್ಟಿದ್ದೀನಿ ಇದುವರೆಗೂ. ಎಸ್ ಕೋಮಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಸೊ ನಾವು ಒಂದು ರಿಲೀಫ್ ಸಿಗ್ತಲ್ವ ಸ್ವಲ್ಪ. ಓಕೆ, ನಾವು ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಪೂಜಾ ಗಾಂಧಿ ಅವರು ನಮ್ಮ ಜೊತೆಗೆ ಲೈನಲ್ಲಿ ಬರ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.